ಇದೆಯಲ್ಲ ಚಂದ್ರಶೇಖರ್ಗೂ ಚಂದ್ರಶೇಖರ್ ಎಲ್ಲವನ್ನು ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ಇದನ್ನ ಯಾಕೆ ತರಿಸಿಲ್ಲ? ತರಿಸ್ಬೇಕು ಸರ್. ಅವ್ನ ಜವಾಬ್ದಾರಿ ತರಿಸಿಲ್ಲ. ಅವ್ನ ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ಗೆ ಯಾಕೆ ಪತ್ರ ಬರೆದಿಲ್ಲ? ಚೆಕ್ ಬುಕ್ ಬಂದಿಲ್ವಲ್ಲ ಇನ್ನೂ ಅಂತ ಯಾಕೆ ಹೇಳಿಲ್ಲ? ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಹ್ಞೂ ಸರ್. ಇದನ್ನ ಯಾಕೆ ಮಾಡಿಲ್ಲ? ಮಾಡ್ಬೇಕಾಯ್ತು ಸರ್. ಅವನದು ಪಾತ್ರ ಇದೆ ಸರ್. ಯಾಕಂದರೆ ಅವನು ನೆಗ್ಲಿಜೆನ್ಸಿ ಮತ್ತು ಅವನೇನು ಇನ್ವಾಲ್ವ್ ಅದಾನೋ ಗೊತ್ತಿಲ್ಲ ನನಗೆ. ಮಾಹಿತಿಗಳು ಕೊಟ್ಟಿರ್ತಾನೆ. ಆಮೇಲೆ ಇದೆಲ್ಲವೂ ಕೂಡ ಲೆಟರ್ಲೆಲ್ಲ ನೋಡಿದ್ರೆ 4ನೇ ತಾರೀಕು ಮಾಡಿದ ತಕ್ಷಣ 4ನೇ ತಾರೀಕು ಅವೆಲ್ಲ ಹೆಂಗೆ ಬಂದು ಹ್ಞೂ ಸರ್. ಎಷ್ಟು ದಿನ ಪ್ಲ್ಯಾನ್ ಮಾಡಿದ್ದಾರೆ? ಹ್ಞೂ ಸರ್. ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ದೆಲ್ಲ ಹಿಂಗೆ ಇರುತ್ತೆ ಅಂತ ಕೊಟ್ಟವ್ರು ಅವ್ರ ಕ್ಯಾಪೀಸು. ಹ್ಞೂ ಸರ್. ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ಇದೆಯಲ್ಲ ಚಂದ್ರಶೇಖರ್ ಎಲ್ಲವನ್ನು ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ಇದನ್ನ ಯಾಕೆ ತರಿಸಿಲ್ಲ? ತರಿಸ್ಬೇಕು ಸರ್. ಅವ್ನ ಜವಾಬ್ದಾರಿ ತರಿಸಿಲ್ಲ. ಅವ್ನ ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ಗೆ ಪತ್ರ ಬರೆದಿಲ್ಲ, ಚೆಕ್ ಬುಕ್ ಬಂದಿಲ್ವಲ್ಲ ಇನ್ನೂ ಅಂತ ಯಾಕೆ ಹೇಳಿಲ್ಲ? ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಹ್ಞೂ ಸರ್. ಇದನ್ನ ಯಾಕೆ ಮಾಡಿಲ್ಲ? ಮಾಡ್ಬೇಕಾಯ್ತು ಸರ್. ಅವನದು ಪಾತ್ರ ಇದೆ ಸರ್. ಯಾಕಂದರೆ ಅವನು ನೆಗ್ಲಿಜೆನ್ಸಿ ಮತ್ತು ಅವನೇನು ಇನ್ವಾಲ್ವ್ ಅದಾನೋ ಗೊತ್ತಿಲ್ಲ ನನಗೆ. ಮಾಹಿತಿಗಳು ಕೊಟ್ಟಿರ್ತಾನೆ. ಆಮೇಲೆ ಇದೆಲ್ಲವೂ ಕೂಡ ಲೆಟರ್ಲೆಲ್ಲ ನೋಡಿದ್ರೆ 4ನೇ ತಾರೀಕು ಮಾಡಿದ ತಕ್ಷಣ 4ನೇ ತಾರೀಕು ಅವೆಲ್ಲ ಹೆಂಗೆ ಬಂದು ಹ್ಞೂ ಸರ್. ಎಷ್ಟು ದಿನ ಪ್ಲ್ಯಾನ್ ಮಾಡಿದ್ದಾರೆ? ಹ್ಞೂ ಸರ್. ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ದೆಲ್ಲ ಹಿಂಗೆ ಇರುತ್ತೆ ಅಂತ ಕೊಟ್ಟವ್ರು ಅವ್ರ ಕ್ಯಾಪೀಸು. ಹ್ಞೂ ಸರ್. ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ಇದೆಯಲ್ಲ ಚಂದ್ರಶೇಖರ್ ಎಲ್ಲವನ್ನು ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ಇದನ್ನ ಯಾಕೆ ತರಿಸಿಲ್ಲ? ತರಿಸ್ಬೇಕು ಸರ್. ಅವ್ನ ಜವಾಬ್ದಾರಿ ತರಿಸಿಲ್ಲ. ಅವ್ನ ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ಗೆ ಪತ್ರ ಬರೆದಿಲ್ಲ, ಚೆಕ್ ಬುಕ್ ಬಂದಿಲ್ವಲ್ಲ ಇನ್ನೂ ಅಂತ ಯಾಕೆ ಹೇಳಿಲ್ಲ? ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಹ್ಞೂ ಸರ್. ಇದನ್ನ ಯಾಕೆ ಮಾಡಿಲ್ಲ? ಮಾಡ್ಬೇಕಾಯ್ತು ಸರ್. ಅವನದು ಪಾತ್ರ ಇದೆ ಸರ್. ಯಾಕಂದರೆ ಅವನು ನೆಗ್ಲಿಜೆನ್ಸಿ ಮತ್ತು ಅವನೇನು ಇನ್ವಾಲ್ವ್ ಅದಾನೋ ಗೊತ್ತಿಲ್ಲ ನನಗೆ. ಮಾಹಿತಿಗಳು ಕೊಟ್ಟಿರ್ತಾನೆ. ಆಮೇಲೆ ಇದೆಲ್ಲವೂ ಕೂಡ ಲೆಟರ್ಲೆಲ್ಲ ನೋಡಿದ್ರೆ 4ನೇ ತಾರೀಕು ಮಾಡಿದ ತಕ್ಷಣ 4ನೇ ತಾರೀಕು ಅವೆಲ್ಲ ಹೆಂಗೆ ಬಂದು ಹ್ಞೂ ಸರ್. ಎಷ್ಟು ದಿನ ಪ್ಲ್ಯಾನ್ ಮಾಡಿದ್ದಾರೆ? ಹ್ಞೂ ಸರ್. ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ದೆಲ್ಲ ಹಿಂಗೆ ಇರುತ್ತೆ ಅಂತ ಕೊಟ್ಟವ್ರು ಅವ್ರ ಕ್ಯಾಪೀಸು. ಹ್ಞೂ ಸರ್. ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ಕೊಡಿ. ದುಡ್ಡು ಬ್ಯಾಂಕ್ನವ್ರು ಪ್ರಾಬ್ಲಮ್ ಆಗುತ್ತಂತ ಸರ್. ಅದು ಏನು? ಬ್ಯಾಂಕ್ನವರು ಈಗ ಕೇಸ್ ಮಾಡ್ತಾವಲ್ಲ, ನಮ್ಮ ದುಡ್ಡು ನಮ್ಗೆ ಕೊಡ್ತಾರ ಅವರು ಅಂತ. ಈಗ ಅಧ್ಯಕ್ಷರಿಗೆ ಹೇಳೋದ ಬಿಡುವ ಅಂತ? ಇಲ್ಲ ಸರ್, ಅಧ್ಯಕ್ಷರಿಗೆ ಗಮನಕ್ಕೆ ತರಬೇಕಂತ ಹೇಳಿದ್ರೆ ದೊಡ್ಡ ವಾಗ್ದಾನ ಅಂತ ಮಾಡಾಕ್ತಾರೆ. ಈಗ ಸೋಮವಾರ ಮಂಗಳವಾರ ಬುಧವಾರ 3 ದಿವಸ ಬಿಡೋಣ, 1 ದಿವಸ ಮ್ಯಾನೇಜ್ ಮಾಡಿ ಕಳಿಸಿ. ಕೊಡಿ. ದುಡ್ಡು ಬ್ಯಾಂಕ್ನವ್ರು ಪ್ರಾಬ್ಲಮ್ ಆಗುತ್ತಂತ ಸರ್. ಅದು ಏನು? ಬ್ಯಾಂಕ್ನವರು ಈಗ ಕೇಸ್ ಮಾಡ್ತಾವಲ್ಲ, ನಮ್ಮ ದುಡ್ಡು ನಮ್ಗೆ ಕೊಡ್ತಾರ ಅವರು ಅಂತ. ಈಗ ಅಧ್ಯಕ್ಷರಿಗೆ ಹೇಳೋದ ಬಿಡುವ ಅಂತ? ಇಲ್ಲ ಸರ್, ಅಧ್ಯಕ್ಷರಿಗೆ ಗಮನಕ್ಕೆ ತರಬೇಕಂತ ಹೇಳಿದ್ರೆ ದೊಡ್ಡ ವಾಗ್ದಾನ ಅಂತ ಮಾಡಾಕ್ತಾರೆ. ಈಗ ಸೋಮವಾರ ಮಂಗಳವಾರ ಬುಧವಾರ 3 ದಿವಸ ಬಿಡೋಣ, 1 ದಿವಸ ಮ್ಯಾನೇಜ್ ಮಾಡಿ ಕಳಿಸಿ. ಇವನು ಅವನಿಗೂ ಅಷ್ಟೇ ಆಯ್ತಪ್ಪ, ಎಲ್ಲ ಪ್ರಿಂಟಿಗೆ ಕೇಳಿದ್ದೀನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ. ಆಮೇಲೆ ಇನ್ನೊಂದು ನಿಮ್ಗೆ ಏನು ಅಂತಂದರೆ, ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಇದೆ, ಅದನ್ನು ಕಂಪ್ಲೀಟ್ ತೋರಿಸ್ದೇನೆ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ವಾ? ಹೆಂಗೆ ಮ್ಯಾನೇಜ್ ಮಾಡೋದು? ಅಕೌಂಟೇ ತೋರಿಸ್ತೀರಾ? ಅಕೌಂಟೇ ತೋರಿಸಲ್ಲ. ಅಲ್ಲ ಸರ್, ಎಲ್ಲ ಗೊತ್ತಾಗುತ್ತಲ್ಲ ಸರ್ ಎಲ್ಲರಿಗೂ. ಗೊತ್ತಾಗ್ತೀರಾ? ಫಾರ್ ಎಕ್ಸಾಂಪಲ್ ಗೊತ್ತಾಗಲ್ಲ ಅಂದ್ಕೊಳ್ಳಿ. ಇವಾಗ ಏನು ಅಮೌಂಟ್ ಇದೆ ಅದೊಂದು ಲೆಟರ್ ಕೊಟ್ಟು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋದು ಅಲ್ಲ.